ಈ ಡಿಸೈನ್ನ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಇದು ಕುಂದನ್ನು ಫಿಕ್ಸ್ ಆಗಿದೆ ನೋಡಿ. ಈಗ ಇದರ ಔಟ್ಲೈನ್ ಆಗಿ ನಾನು ಶುಗರ್ ಬೀಡ್ಸ್ ಹಾಕ್ತಿದ್ದೀನಿ. ಈ ಸ್ಟಿಚ್ ಮಾಡೋದಕ್ಕೆ ನಾನು ಜಿಗ್ಜಾಗ್ ವೈರ್ನೇ ಬಳಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಬೀಡ್ಸ್ ವರ್ಕಿಗೆ ನಾನು ಕಂಪಲ್ಸರಿ ಏನು ಮಾಡ್ತಿದ್ದೀನಿ, ಜಿಗ್ಜಾಗ್ ವೈರ್ನೇ ಬಳಸ್ತಾ ಇದ್ದೀನಿ. ಸ್ಟಿಫ್ ಆಗಿರುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಕಾಣೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಫಸ್ಟು ನಾವು ಯಾವುದೇ ವೈರ್ನ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ಅದನ್ನ ನಾವೇನು ಮಾಡ್ಬೇಕಂದ್ರೆ ಈ ಥರ ಲಾಕ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಆಮೇಲೆ ಅದರಿಂದ ಸ್ಟಿಚ್ ಮಾಡೋದು ಕಲಿಬೇಕು. ಇಲ್ಲಾಂದರೆ ಏನಾಗುತ್ತೆ, ನಾವೇನೇ ಗಂಟು ಹಾಕ್ತೀವಿ ಅಂದರೂ ಅದೇನಾಗುತ್ತೆ, ಉಗಿಸ್ಕೊಂಡು ಬಂದುಬಿಡುತ್ತೆ, ಅಂದರೆ ಕಡೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಲೋಡಿಂಗ್ ಮಾಡೋದು ಬೀಡ್ಸ್ನ, ಶುಗರ್ ಬೀಡ್ಸ್ನ. ತುಂಬ ಈಸಿಯಾಗಿ ಲೋಡ್ ಮಾಡ್ಬೋದು ಮತ್ತು ಅದೇ ಥರ ನೀಟಾಗಿ ಸ್ಟಿಚ್ ಮಾಡ್ಬೋದು. ನೋಡ್ಕೊಂಡು ಕರು ಶೇಪು ಕಾರ್ನರ್ ಬರೋ ಥರ ನೀಟಾಗಿ ಸ್ಟಿಚ್ ಮಾಡಬೇಕು. ಈ ಥರ 4 ಬೀಡ್ಸ್ ಹಾಕಿದ್ದೀನಿ. 4 ಬೀಡ್ಸ್ ಹಾಕಿ ಒಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಚೈನ್ ಹಾಕಿ ಅಲ್ಲಿಂದ ಒಂಚೂರು ಮುಂದೆಲ್ಲ ಚೈನ್ ಹಾಕಿ ಅಲ್ಲಿಂದ ಮತ್ತೆ ಈ ಥರ ಟರ್ನ್ ಹಾಕ್ತೀನಿ. ಆ ಕುಂದನ್ ಯಾವ ಶೇಪ್ ಬಂದಿದೆ ಅದೇ ಥರ ಟರ್ನ್ ಹಾಕ್ತಾಯಿದ್ದೀನಿ. ಮತ್ತೆ ಎರಡಾಗಲ್ಲ 3 ಹಾಕ್ತಾಯಿದ್ದೀನಿ. 3 ಹಾಕಿ ಮತ್ತೆ ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಮತ್ತೆ ಇದೇ ಥರ ಕೆಳಗಡೆ ಬರ್ತಾಯಿದ್ದೀನಿ. ಈ ಥರ ಲಾಕ್ ಮಾಡಿ ಮತ್ತೆ ಇದೇ ಥರ ಚೈನ್ ಹಾಕಿ ಮತ್ತೆ 2 ಬೀಡ್ ಹಾಕ್ತಾಯಿದ್ದೀನಿ. ಮತ್ತೆ 2 ಬೀಡ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಂದು ಬೀಡ್ ಬೇಕಾಗುತ್ತೆ. ಈ ಥರ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಈಗ ನೋಡಿ, ಇದೊಂದು ಕಾರ್ನರ್ ಈ ಥರ ಕಾರ್ನರ್ ನೀಟಾಗಿ ಬಂದಿದೆ. ಈಗ ಶುಗರ್ ಬೀಡ್ಸ್ ಹಾಕಿದ್ದೀನಿ. ಈಗ 1 mm ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ಥರ ದಾರದಲ್ಲಿದ್ದರೆ ಈಸಿಯಾಗಿ ಏರ್ಸ್ಕೋಬೋದು ಡೈರೆಕ್ಟಾಗಿ. ಸ್ವಲ್ಪ ಜಾಸ್ತಿ ಎಳೆದ್ಬಿಟ್ರೆ ಹೋಗ್ಬಿಡುತ್ತೆ ನೋಡಿ. ನೋಡ್ಕೊಂಡು ನಿಧಾನಕ್ಕೆ ಎಳ್ಕೋಬೇಕು. ತುಂಬ ಪೇಷನ್ಸ್ ಇರಬೇಕು ಈ ವರ್ಕ್ ಮಾಡ್ಬೇಕಂದ್ರೆ. ಈಗ ಮುಗಿದ ಮೇಲೆ ಮತ್ತೆ ಎಕ್ಸ್ಟ್ರಾ ಲಾಕ್ ಹಾಕ್ಕೊಂಡು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸೈಡಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಬೇಕು. ಈಗ 4 ಹಾಕ್ತಾಯಿದ್ದೀನಿ. ಕಾರ್ನರ್ ಶೇಪ್ ಬರ್ಬೇಕಂದ್ರೆ 4 ಹಾಕ್ಬೇಕು. ಮತ್ತು ಈ ಕಡೆಯಿಂದ ಈ ಥರ ಹಾಕ್ತಿದ್ದೀನಿ. ಇಲ್ಲಿ ಕಾರ್ನರ್ಗೆ ಅಲ್ಲಿ ಸ್ಟ್ರೈಟಾಗಿ ಬರಲ್ಲ, ಎಕ್ಸ್ಟ್ರಾ ಬರುತ್ತೆ. ಆಗ ಏನು ಮಾಡಬೇಕು, ಒಂದು ಎಕ್ಸ್ಟ್ರಾ ಬೀಡ್ ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಬರಬೇಕು ನೋಡಿ. ಈ ಥರ ಇದು ಕರೆಕ್ಟಾಗಿ ಲೈನ್ ಬರುತ್ತೆ. ಸ್ವಲ್ಪ ಬೀಡ್ಸ್ ವೇರಿಯೇಷನ್ ಆಯಿತು ಅಂದ್ರೂ ಅಲ್ಲಿ ಮೂಲೆ ಇದು ಮಾಡಬೇಕಾಗುತ್ತೆ. ನೋಡ್ಕೊಂಡು ನೀಟಾಗಿ ನಿಧಾನಕ್ಕೆ ಹಾಕಿ. ಈಗ ಎಕ್ಸ್ಟ್ರಾ ಚೈನ್ ಹಾಕ್ಕೊತಾ ಇದ್ದೀನಿ.
ಇಲ್ಲಿ ನೋಡಿ, ಇನ್ನು ಸ್ವಲ್ಪ ಬೀಡ್ ಬೇಕಾಗುತ್ತೆ. ಇದು ಎಕ್ಸ್ಟ್ರಾ ಚೈನ್ ಯಾವ ಥರ ಹಾಕ್ಬೇಕಂದ್ರೆ, ನಮಗೆ ಕಾರ್ನರ್ ಶೇಪ್ ಬರ್ಬೇಕು ಆ ಥರ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಎಂಡ್ ಆಗಿದೆ ಅಂದಮೇಲೆ ಈ ಚೈನು ಈ ಕಡೆ ಸ್ವಲ್ಪ ಮುಂದಕ್ಕೆ ತಂದಿದ್ದೀನಿ. ಮುಂದಕ್ಕೆ ಯಾಕೆ ತಂದೀನಿ ಅಂದರೆ, ಇದು ಇಲ್ಲಿ ಸ್ಟ್ರೈಟಾಗಿ ಕೂರ್ಬೇಕಿದ್ರೆ ನೀಟಿಗೆ, ಅದಕ್ಕೋಸ್ಕರ ಈ ಥರ ತಂದಿದ್ದೀನಿ. ಈಗ ಇಲ್ಲಿ ಕರೆಕ್ಟಾಗಿ ಕಾರ್ನರ್ ಕೂರೋ ಅಷ್ಟು ಬೀಡ್ಸ್ ಹಾಕಿ ಅಲ್ಲಿಗೆ ಎಂಡ್ ಲಾಕ್ ಮಾಡಿ, ಅಲ್ಲಿಗೆ ಒಂದು ಚೈನ್ ಹಾಕ್ಬಿಡಿ. ಕೆಳಗಡೆದು ಆದಷ್ಟು ಟೈಟಾಗಿ ಇಟ್ಕೊಳ್ಳಿ, ಅಂದರೆ ಫುಲ್ ಟೈಟಾಗಿ ಇಟ್ಕೊಳ್ಳೋದು ಬೇಡ, ಕರೆಕ್ಟಾಗಿ ಇಟ್ಕೊಂಡು ಹಾಕಿ. ಸ್ವಲ್ಪ ಲೂಸ್ ಬಿಟ್ಟರೆ ಏನಾಗುತ್ತೆ, ಇದು ಮತ್ತೆ ಲೂಸಾಗಿ ಮತ್ತೆ ಚೈನ್ ಹಾಕೋಕ್ಕೆ ಆಗಲ್ಲ. ಈ ಫ್ರೇಮ್ ಸ್ವಲ್ಪ ಲೂಸ್ ಆಯ್ತು ಅಂದರೂ ಈ ಕ್ಲಾತಿಂದು ಎಳೆ ಸಿಕ್ಕಾಕೊಂಬಿಡುತ್ತೆ. ಈ ಥರ ಹಾಕಿದ್ಮೇಲೆ ಈಗ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಒಂದು ಚೈನ್ ಹಾಕ್ಬಿಡಿ. ಈ ಥರ ಯಾವ್ದ್ರ ಪಕ್ಕನ ಹಾಕಿದರೆ ಏನಾಗುತ್ತೆ, ಅದು ಅಟ್ಯಾಚ್ ಆದಂಗೆ ಕಾಣಿಸುತ್ತೆ. ಈಗ ನೀವು ಎಲ್ಲಾದರೂ ಚೈನ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಅಟ್ಯಾಚ್ ಆದಮೇಲೆ ಈ ಕಡೆ ಬರೋದಿಲ್ಲ, ಅದಕ್ಕೋಸ್ಕರ ನೀಟಾಗಿ ಹಾಕ್ಕೊಂಬಿಡಿ. ಈ ಥರ ಥ್ರೆಡ್ಡಲ್ಲಿ ಇದು ಡಿಸೈನ್ ಆದಮೇಲೆ ಉಳ್ಕೊಂತವಲ್ಲ, ಇದು ಡಿಸೈನ್ ಆಗಿದ್ಮೇಲೆ ಇದು ಉಳ್ಕೊಂತು, ಮತ್ತು ಇದು ಡಿಸೈನ್ ಈ ಬೀಡ್ಸ್ ಬಳಸಲ್ಲ ಅಂದಮೇಲೆ ನಾವೇನು ಮಾಡಬೇಕು, ಒಂದು ಬೀಡ್ ಸುತ್ತ ಈ ಥರ ಲಾಕ್ ಮಾಡಿಬಿಡಿ. ಇಲ್ಲಾಂದರೆ ಎಲ್ಲ ಕಡೆಗೆ ಹೋಗಿ ಕೈಗೆ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ 2 ಲಾಕ್ ಮಾಡಿಬಿಟ್ರೆ ಟೈಟಾಗಿ, ಇವಾಗ ಬೀಡ್ಸ್ ಕಡೆಗೆ ಬರಲ್ಲ ನೋಡಿ, ಇದು ಇದರಲ್ಲೇ ಇರುತ್ತೆ, ಮತ್ತು ತಗೊಳ್ಳೋದಕ್ಕೂ ಈಸಿ, ಸೇಫ್ಟಿಯಾಗೂ ಇರುತ್ತೆ. ಅದಕ್ಕೋಸ್ಕರ ಈಗ ಶುಗರ್ ಬೀಡ್ಸ್ ಹಾಕಿದ್ದೀನಿ. ಆಲ್ರೆಡಿ ನಿಮಗೆ ಶುಗರ್ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸಿದ್ನಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಶುಗರ್ ಬೀಡ್ಸ್ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಚೈನ್ ಹಾಕ್ಬೇಕು. ಅದಕ್ಕೋಸ್ಕರ ನಾನು ಈ ಸೈಡ್ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. 4 ಸೈಡ್ಗೂ ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಇದು ಗಮ್ ಹಾಕಿ ಹಚ್ತಿದ್ದೀನಿ ನೋಡಿ. ಆ್ಯಕ್ಚುಲಿ ಇದನ್ನು ಬಳಸ್ತಾರೆ, ಬಟ್ ನಾನಿದು ಸ್ಟಿಚ್ ಮಾಡೋದ್ರಿಂದ ಟೆಂಪ್ರವರಿಯಾಗಿ ಬೇಕಲ್ವ, ಅದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಕಾರ್ನರ್ ಬರೋ ಥರ ಗಮ್ ಹಾಕಿ ಹಚ್ಚಿ, ಈ ಥರ ನೀಟಾಗಿ ನೋಡಿಕೊಂಡು ಹಾಕ್ಬಿಡಿ. ಸ್ಟಿಚ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕರೆಕ್ಟಾಗಿ ಹಚ್ಬಿಡಿ. ನೋಡಿ ಈ ಥರ ಬರುತ್ತೆ. ಇದು ಡ್ರೈ ಆದಮೇಲೆ ಸ್ಟಿಚ್ ಮಾಡೋಣ.
ಈ ವೆಟ್ಟಿದ್ದಾಗ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಜಿಗ್ಜಾಗ್ ಶೇಪಲ್ಲಿ ಶೇಪೇ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡ್ತೀನಿ. ಈಗ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ನೋಡಿ. ಅಲ್ಲಿಗೂ ಸ್ವಲ್ಪ ವೆಟ್ಟಿದೆ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ನೋಡ್ಕೊಂಡು ನೀಟಾಗಿ ಹಾಕ್ತಾಯಿದ್ದೀನಿ. ಒಂದು ಸ್ಟೋನ್ ಆದಮೇಲೆ 2 ಸ್ಟೋನ್ ಆ ಥರ ಕಂಟಿನ್ಯೂ ಮಾಡಿ. ಸ್ಟಾರ್ಟಿಂಗು ಒಂದು ಸ್ಟೋನ್ಗೆ ಹಾಕಿ ಲಾಕು, ಮತ್ತು ಎರಡಕ್ಕೆ ಹಾಕೋಂತ ಹೋಗಿ. ಈ ಥರ ಸೈಡಿಗೆ ನೀಟಾಗಿ ಮೂವ್ ಮಾಡ್ಕೊತ ಚೈನ್ ಹಾಕ್ಬಿಡಿ. ಈ ಥರ ಇದಕ್ಕೆ ಮ್ಯಾಚ್ ಮಾಡ್ಕೊತ, ಅಂದರೆ ಈ ಡಿಸೈನ್ ಪಕ್ಕದಲ್ಲೇ ಎಳ್ಕೊತ ನೋಡ್ಕೊತ ಹಾಕ್ತಾ ಹೋಗಿ. ಲಾಸ್ಟಲ್ಲಿ ಟೂ ಸ್ಟೋನ್ ಉಳ್ಕೊಂಡ್ರೆ ಒಂದಕ್ಕೆ ಲಾಕ್ ಮಾಡಿ. ಈಗ ಮತ್ತೆ ಇದನ್ನ ಮೂವ್ ಮಾಡ್ಕೊಂಡು ಇಲ್ಲಿಗೆ ಲಾಕ್ ಮಾಡಿ. ಸ್ಟೋನ್ ನಿಧಾನಕ್ಕೆ ಫುಲ್ ಟೈಟಾಗಿ ಹಾಕೋಕೆ ಹೋಗ್ಬೇಡ್ರಿ, ಅದೊಂಥರ ಸ್ಟಿಫಾಗಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂತ ಹಾಕಿ. ಇಲ್ಲಾಂದರೆ ಸ್ವಲ್ಪ ಹತ್ತತ್ತಾಗಿ ಅದು ಒಂದ್ರ ಮೇಲೆ ಒಂದು ಕೂರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಥರ ಅವಾಗವಾಗ ಸ್ಟ್ರಕ್ ಆಗ್ತಿರುತ್ತೆ. ಜಸ್ಟ್ ಈ ಥರ ಮೂವ್ ಮಾಡಿ ಚೈನ್ ಹಾಕಿ. ಈ ಥರ ಮೇಲ್ಗಡೆದಕ್ಕೆ ಈ ಥರ ಮ್ಯಾಚ್ ಮಾಡಿ ಚೈನ್ ಹಾಕು. 2 ಸ್ಟೋನ್ಗೆ ಒಂದು ಚೈನು, ಮತ್ತು ಈ ಕಡೆ ರೈಟ್ ಸೈಡು, ಮತ್ತು ಕೆಳಗಡೆ ಸ್ಟೋನು, ಮತ್ತು ಲೆಫ್ಟ್ ಸೈಡು. ಆ್ಯಕ್ಚುಲಿ ನನಗೆ ಲೆಫ್ಟ್ ರೈಟ್ ಹೇಳ್ತಾ ಹೋಗ್ತಿದ್ದೀನಿ. ಮತ್ತು ಕೆಳಗಡೆ 2 ಸ್ಟೋನು, ಮತ್ತು ರೈಟ್ ಸೈಡು, ಮತ್ತು ಫುಲ್ ಕೆಳಗಡೆ. ಇದು ಆ್ಯಕ್ಚುಲಿ ಒಂದು ಸ್ಟೋನ್ ಮಿಸ್ ಆಗ್ತಾಯಿತ್ತು ನೋಡಿ. ಆಗೇನು ಮಾಡಬೇಕು, ಫುಲ್ ಎಲ್ಲಿವರೆಗಂದರೆ ಒಂದು ಸೈಡ್ ಸ್ಟೋನ್ನ ತೆಗಿತಾಯಿದ್ದೀನಿ. ಮತ್ತು ಡಿಸೈನ್ ನೀಟಾಗಿರಲ್ಲ, ಅದಕ್ಕೋಸ್ಕರ ಇದೆಷ್ಟಿದೆಯೋ ಅದಕ್ಕಿಂತ ಒಂದು ಸ್ಟೋನ್ ಎಕ್ಸ್ಟ್ರಾ ತಗೊತಿದ್ದೀನಿ. ಇದಕ್ಕಿಂತ ಒಂದು ಸ್ಟೋನ್ ಎಕ್ಸ್ಟ್ರಾ ಇಲ್ಲಿಗೆ ಕಟ್ ಮಾಡ್ಕೊಂಡು, ಆ್ಯಕ್ಚುಲಿ ಆಲ್ರೆಡಿ ಗಮ್ ಹಾಕಿದ್ದೀವಲ್ವ, ಅದರ ಮೇಲೇ ನೀಟಾಗಿ ಇಟ್ಬಿಡ್ತೀನಿ. ಈಗ ಫಿಕ್ಸ್ ಮಾಡಿದ್ದೀನಲ್ವ, ಅದ್ರ ಮೇಲಿಗೆ ಅಷ್ಟೇ ಚೈನ್ ಹಾಕ್ಕೊಂಬರ್ತಾಯಿದ್ದೀನಿ ನೋಡಿ. ಸ್ಟೋನ್ ರೈಟ್ ಸೈಡ್, 2 ಸ್ಟೋನ್ ಡೌನ್, ಲೆಫ್ಟ್ ಸೈಡ್ ಡೌನ್ 2 ಸ್ಟೋನ್, right side down 1 stone.
ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಜಸ್ಟ್ ಹಿಂಗೆ ಮೂವ್ ಮಾಡ್ಕೊಂಡು ಅಲ್ಲಿಗೆ ಚೈನ್ ಹಾಕ್ಬಿಡಿ. ಅದು ಸ್ವಲ್ಪ ಲೂಸ್ ಬಿಟ್ಟು ಈ ಕಡೆ ಹಾಕಿದರೆ ಏನಾಗುತ್ತೆ, ಅದು ಮ್ಯಾಚ್ ಆಗಿಲ್ಲ, ಕಾರ್ನರ್ ಬಂದಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.